ಹಾಲು ಕುಡಿಸ್ಲಾ ಸಾನ್ವಿ? ಹಾಲು ಕುಡಿಸ್ಲಾ? ಬಾಳ ಬೂವ ತಿಂತೀಯಾ? ತಿನ್ನಮ್ಮ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಇವತ್ತು ಏನಪ್ಪ ಅಂತ ಹೇಳಿದ್ರೆ, ಸಾನ್ವಿಗೆ ಯಾವ ರೀತಿ ನಾನು ಎದೆ ಹಾಲನ್ನು ಬಿಡಿಸ್ದೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿ ಈಸಿಯಾಗಿ ಸಾನ್ವಿಗೆ ಎದೆ ಹಾಲನ್ನು ಬಿಡಿಸಿದ್ದೀನಿ. ಸಕ್ಸಸ್ಫುಲಿ ಆಗಿದೆ. ಯಾವುದೇ ಸಪೋರ್ಟ್ ಇಲ್ಲದೇನೆ ನಾನು ಒಬ್ಬಳೇ ಹ್ಯಾಂಡಲ್ ಮಾಡ್ತಾ ಸಾನ್ವಿಗೆ ಎದೆ ಹಾಲನ್ನು ಬಿಡಿಸಿದ್ದೀನಿ. ಸೊ ಹಾಗೆಯೇ ಜೊತೆಗೆ ಏನಪ್ಪ ಅಂತ ಅಂದರೆ ಜೊತೆಗೆ ಫ್ರೆಂಡ್ಸ್, ಇವಳು ಸಾನ್ವಿಯ ಬೆರಳನ್ನ ಚೀಪ್ತಾ ಇದ್ಲು, ಹೆಬ್ಬೆಟ್ಟನ್ನ ಬಾಯಲ್ಲಿ ಇಟ್ಕೋತಿದ್ಲು. ಯಾವಾಗ ಅಂದರೆ ಅವಳಿಗೆ ಹಾಲು ಬೇಕು, ಹಾಲು ಕುಡಿಬೇಕು ಅನಿಸ್ದಾಗ ಎಲ್ಲೇ ಇರಲಿ, ಯಾವ ಜಾಗದಲ್ಲೇ ಇರಲಿ, ಅವಳಿಗೆ ಯಾವಾಗ ಹಾಲು ಬೇಕು ಅನಿಸ್ದಾಗ ಮಾತ್ರ ಬೆರಳನ್ನ ಬಾಯಿ ಇಟ್ಕೊಳ್ತಾ ಇದ್ಲು, ಚೀಪ್ತಾ ಇದ್ಲು. ಸೊ ಮಲಗೋ ಟೈಮಲ್ಲೂ ಅಷ್ಟೇ ಹಾಲು ಕುಡಿಸಿಲ್ಲ ಅಂದರೆ ಬಾಯಲ್ಲಿ ಬೆರಳನ್ನ ಇಟ್ಕೊಂಡ್ಬಿಡ್ತಾ ಇದ್ಲು. ಸೊ ನಾನು ಇವತ್ತು ಸಾನ್ವಿಗೆ ಎದೆ ಹಾಲನ್ನು ಪ್ಲಸ್ ಬೆರಳು ಚೀಪದನ್ನು ಎರಡೂ ಕೂಡ ನಾನು ಬಿಡಿಸಿದ್ದೀನಿ. ಸಕ್ಸಸ್ ಆಗಿದೆ. ಸೊ ಆ ಒಂದು ಸಿಂಪಲ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಆ ಟೈಮಲ್ಲಿ ನಮ್ಗೆ ಯಾವ ರೀತಿ ನೋವಾಗುತ್ತೆ, ಸೊ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ಎಲ್ಲವನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ವಿಡಿಯೋ ಆಲ್ರೆಡಿ ನಾನು ಮಾಡಿದ್ದೀನಿ, ಅದಕ್ಕೆ ವಾಯ್ಸ್ ಓವರಿಂಗ್ ಕೊಡ್ತಾ ಹೋಗ್ತೀನಿ, ನೀವು ನೋಡ್ಬೋದು, ಹಾಗೆ ಕೇಳಿಸ್ಕೊಳ್ಬೋದು. ಸೊ ಎಲ್ಲ ಒಂದು ಡೀಟೇಲ್ಸು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸೊ ಫ್ರೆಂಡ್ಸ್, ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಯಾರೆಲ್ಲ ಸಿಂಗಲ್ ಪೇರೆಂಟು, ಸಪೋರ್ಟ್ ಇರೋದಿಲ್ಲ, ಸೊ ಯಾರೆಲ್ಲ ಇರ್ತಾರೆ, ನ್ಯೂಕ್ಲಿಯರ್ ಫ್ಯಾಮಿಲೀಸೇ ಇವಾಗ ನಾವು ತುಂಬ ನೋಡುವಂಥದ್ದು. ಸೊ ಅವರಿಗೆಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಯಾವ ರೀತಿ ಸಿಂಪಲ್ಲಾಗಿ ನಾವು ಎದೆ ಹಾಲನ್ನು ಬಿಡಿಸೋದು, ಹಾಗೆ ಬೆರಳು ಚಿಪ್ಪೋದನ್ನ ಕೂಡ ಬಿಡಿಸ್ಬೋದು ಅಂತ ನೋಡೋಣ. ಫ್ರೆಂಡ್ಸ್, ಇವಾಗ ನೀವೇ ನೋಡ್ಬೋದು ಸಾನ್ವಿ ಯಾವ ರೀತಿ ಹೇಳ್ತಾಳೆ, ನಾನು ಹಾಲು ಕುಡಿಸ್ತೀನಿ ಅಂತ ಕೇಳಿದ್ರೆ ಯಾವ ರೀತಿ ಹೇಳ್ತಾಳೆ ಅಂತ. ಮತ್ತು ಅವಳು ಇವಾಗ ಕಂಪ್ಲೀಟ್ಲಿ ಹಾಲು ಕುಡಿಯೋದನ್ನು ಬಿಟ್ಟಿದ್ದಾಳೆ. ಬರೀ ಒಂದು ದಿನದಲ್ಲಿ ಬೆಳಗ್ಗೆಯಿಂದ ಹಿಡಿದು ನೈಟು, ಆ ಒಂದು ದಿನ ಪೂರ್ತಿ, ಒಂದು ದಿನದಲ್ಲಿ ಅವಳು ಹಾಲು ಕುಡಿಯೋದನ್ನ ಮತ್ತು ಬೆರಳು ಚೀಪೋದನ್ನ ಕೂಡ ಬಿಟ್ಟಿದ್ದಾಳೆ. ಸೊ ಹೇಗೆ ಬಿಡಿಸ್ತೆ ಅಂತ ನಾನು ಮುಂದೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ಸಾನ್ವಿ ಹಾಲು ಬಿಟ್ಟಿದ್ದಾಳೆ ಇಲ್ವಾ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಸೊ ನೀವು ನೋಡ್ಬೋದು. ಇವಾಗ ಹಾಲು ಕುಡಿಸ್ಲಾ ಸಾನ್ವಿ? ಹಾಲು ಕುಡಿಸ್ಲಾ? ಬಾಳ ಬೂವ ತಿಂತೀಯಾ? ತಿನ್ನಮ್ಮ. ವೆರಿ ಗುಡ್. ಹೆಂಗೈತೆ? ಇಲ್ಲಿ ನೋಡು, ಹೆಂಗಿದೆ? ಸೂಪರಾ? ಸೂಪರ್. ಏನಮ್ಮ, ಹಾಲು ಕುಡಿಸ್ಲಾ? ಬಾ, ಹಾಲು ಕುಡಿಸ್ತೀನಿ ಬಾ. ಹಾಂ, ಬೇಡ? ಏಕೆ? ಹಾಲು ಕುಡಿಸ್ಲಾ? ಬಾ, ಮತ್ತೆ ಹಾಲು ಕುಡಿಸ್ತೀನಿ ಬಾ. ನೀನೆ ತಾನೇ ಅಂದೆ ಹಾಲು ಕುಡ್ಚು ಅಂತ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಸಾನ್ವಿ ಯಾವ ರೀತಿ ರಿಯಾಕ್ಟ್ ಮಾಡೋದು ಅಂತ. ಹಾಲು ಕುಡಿಸ್ತೀನಿ ಬಾ ಅಂತ ಕರೆದ್ರೂ ಕೂಡ ಅವಳು ಬರೋದಿಲ್ಲ. ಸೊ ಏನಪ್ಪ ಅಂತ ಹೇಳಿದ್ರೆ, ಸೊ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಸೊ ಇದು ಒಂದೇ ಒಂದು ನಾನು ಸಿಂಪಲ್ ಬಳಸಿದ್ದು ರೆಮಿಡಿ. ಸೊ ಇದು ಬೇವಿನ ಸೊಪ್ಪು ಯಾರಿಗೆ ತಾನೇ ಗೊತ್ತಿಲ್ಲ. ಸೊ ಇದು ಒಂದು 4 ಕಡ್ಡಿ, 4 ಎಲೆ ಸಾಕು ನಿಮಗೆ. ನಿಜಕ್ಕೂ ಒಂದೇ ದಿನದಲ್ಲಿ ಸಾನ್ವಿ ಹಾಲು ಬಿಟ್ಟಿದ್ದು ನನಗೆ ತುಂಬ ಆಶ್ಚರ್ಯ ಆಯಿತು. ನಾನಿವಾಗ ಏನು ಕೊಡ್ತಾ ಇದ್ದೀನಿ, ಒಂದು 4 ಸಿಪ್ಪೆ, ಇದೊಂದು ಸ್ವಲ್ಪ 4 ಸಿಪ್ಪೆನ ನಾನು ಚೆನ್ನಾಗಿ ಪೇಸ್ಟ್ ರೀತಿ ಮಾಡಿಕೊಂಡೆ. ಓಕೆನಾ? ಪೇಸ್ಟ್ ರೀತಿ ಮಾಡಿಕೊಂಡು ನಾನು ಅಪ್ಲೈ ಮಾಡಿಕೊಂಡೆ. ಸೊ ಅಪ್ಲೈ ಮಾಡ್ಕೊಂಡ್ಮೇಲೆ ಸಾನ್ವಿಗೆ ಒಂದೇ ಸಲ ನಾನು ಹಾಲು ಕುಡಿಸೋದಕ್ಕೆ ತೋರಿಸಿದ್ದು. ಒಂದೇ ಸಲ ಅವಳು ಹಾಲನ್ನ ಕುಡಿಯೋಕ್ಕೆ ಬಂದು ಬೇಡ ಅಂತ ಹೇಳಿದ್ದು. ಮತ್ತೆ ಅವಳು ಹಾಲನ್ನು ಕೇಳಲಿಲ್ಲ, ಮತ್ತೆ ಹಾಲನ್ನು ಕುಡ್ದೇ ಇಲ್ಲ. ಮತ್ತೆ ಹಾಲು ಬೇಕು ಅಂತ ಕೂಡ ಅವಳು ಅಳ್ಳಿಲ್ಲ, ತುಂಬ ಹಠ ಕೂಡ ಮಾಡಲಿಲ್ಲ ಅವಳು. ಸೊ ಈ ಒಂದು ಸೊಪ್ಪು, ಬೇವಿನ ಸೊಪ್ಪನ್ನು ಒಂದು ಸ್ವಲ್ಪ ಅದನ್ನು ನೋಡಿ ಈ ರೀತಿ ಚೆಚ್ಚಿಬಿಟ್ಟು ಸಾಕು, ಈ ರೀತಿ ಪೇಸ್ಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಸವರ್ಕೊಂಡ್ರೆ ಸಾಕು, ನಿಮಗೆ ಬೆಸ್ಟು ರಿಸಲ್ಟ್ ಸಿಗುತ್ತೆ. ನಿಜಕ್ಕೂ ನಾನು ಆ ರೀತಿ ಅಂದ್ಕೊಂಡೇ ಇರಲಿಲ್ಲ ಅಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ. ಮತ್ತು ನನಗೆ ತುಂಬ ಕಷ್ಟ ಆಗಿದ್ದು ಏನು ಅಂತ ಅಂದರೆ, ಸಾನ್ವಿ
ಬೆರಳು ಚಿಪ್ಪೋದು. ಇವಾಗ ನಾನು ಹಾಲು ಬಿಡಿಸ್ತಾ ಇದ್ದೀನಿ, ಅವಳು ಹಾಲಿನ ಪ್ಲೇಸ್ಗೆ ಬೆರಳನ್ನು ಇಟ್ಕೊತಿದ್ದಾಳೆ, ಬೆರಳನ್ನ ಚೆನ್ನಾಗಿ ಚೀಪ್ತಾ ಇದ್ಲು. ಸೊ ಅದಕ್ಕೋಸ್ಕರ ಅವಳಿಗೆ ಹಾಲು ಬಿಟ್ರೂ ಏನೂ ಅನ್ನಿಸ್ತಾ ಇರಲಿಲ್ಲ. ನಾನು ಏನು ಮಾಡಿದೆ ಅಂದರೆ ಬೆರಳಿಗೂ ಕೂಡ ಹಚ್ಚಿದೆ ನೋಡಿ, ಹತ್ಕೊಂಡು ಮಲ್ಕೋಬೇಕಾದ್ರೆ ಬೆರಳನ್ನು ಬಾಯಲ್ಲಿ ಇಟ್ಕೊಳಕ್ಕೆ ಹೋಗ್ತಾ ಇದ್ಲು. ಆವಾಗ ಹತ್ಕೊಂಡು ಮಲ್ಕೊಳ್ಳೋಕ್ಕೆ ಬಂದಿಲ್ಲ ಅವಳು ನನ್ನ ಹತ್ರ. ತೊಡೆ ಮೇಲೆ ಹಾಲು ಕುಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬರಲೇ ಇಲ್ಲ ಮಲ್ಕೊಳ್ಳೋದಕ್ಕೂ ಕೂಡ. ಅಲ್ಲೇ ಸೋಫಾ ಮೇಲೆ ನಿಂತ್ಕೊಂಡೇ ಮಲ್ಕೊಂಬಿಟ್ಲು. ಆಮೇಲೆ ಸ್ವಲ್ಪ ಹೊತ್ತು ಎತ್ಕೊಂಡು ತೊಡೆ ಮೇಲೆ ಹಾಕ್ಕೊಂಡೆ. ಹಂಗೂ ಕೂಡ ಸ್ವಲ್ಪ ಎದ್ದು ಅಳ್ತಾ ಇದ್ಲು. ಅವತ್ತೊಂದು ದಿನ ಮಾತ್ರ ಬೆರಳು ಚಿಪ್ಪೋದಕ್ಕೆ ಅವಳು ತುಂಬಾ ಹಠ ಮಾಡ್ತಿದ್ಲು, ತುಂಬ ಅಳ್ತಾ ಇದ್ಲು. ನಾನೀಗ ಬೆರಳು ಚಿಪ್ಪೋದನ್ನ ಬಿಡಿಸಿಲ್ಲ ಅಂದಿದ್ದಿದ್ರೆ ಇವಾಗ ಬೆರಳು ಚಿಪ್ಪೋದು ಕೂಡ ಅವಳಿಗೆ ರೂಢಿ ಆಗಿಬಿಡ್ತಾ ಇತ್ತು. ಸೊ ನಾನೇನು ಮಾಡಿದೆ ಅಂದರೆ, ನಾನು ಒಂದೇ ಟೈಮಲ್ಲಿ ಟೈಮು ನಾನಿವಾಗ ಪೇಸ್ಟನ್ನು ಎದೆಗೆ ಹಚ್ಕೊಂಡನಲ್ಲ, ಆವಾಗಲೇ ಅವಳ ಬೆರಳಿಗೂ ಕೂಡ ಹಚ್ಬಿಟ್ಟೆ. ಸೊ ಬೆರಳಿಗೂ ಕೂಡ ಹಚ್ಚಿದ್ಮೇಲೆ ಅವಳಿಗೇನಾಯಿತು ಅಂದರೆ ಹಾಲು ಕುಡಿಯೋದಕ್ಕಾಗ್ತಾಯಿಲ್ಲ, ಈ ಕಡೆ ಬೆರಳು ಕೂಡ ಬಾಯಲ್ಲಿ ಇಟ್ಕೊಳ್ಳೋದಕ್ಕಾಗ್ತಾಯಿಲ್ಲ, ಆ ರೀತಿ ಪರಿಸ್ಥಿತಿ ಬಂದಿತ್ತು. ನನಗೆ ನಿಜಕ್ಕೂ ಅಳು ಬರ್ತಾಯಿತ್ತು, ಹಂಗಿತ್ತು. ಅವಳು ಬೆರಳನ್ನು ಇಟ್ಕೊಳ್ಳೋದಕ್ಕೆ ತುಂಬ ಇದು ಮಾಡ್ತಾಯಿದ್ಲು. ಒಂದೊಂದು ಸರಿ ಕುಡಿಸ್ಬಿಟ್ಟೋಣ ಅನ್ನೋಷ್ಟು ನಮಗೆ ಅಳು ಬರ್ತಾಯಿತ್ತು. ಜೊತೆಗೆ ನನಗೂ ಕೂಡ ತುಂಬ ಅಂದರೆ ತುಂಬ ಪೇಯ್ನು. ಸೊ ಹಾಲು ಏನು ಮಗು ಕುಡಿತಿತ್ತು ಅದೆಲ್ಲ ಒಂದು ಸಲಿಗೆ ಒಂದು ಗಡ್ಡೆ ರೀತಿ ಆಗಿಬಿಡುತ್ತೆ, ತುಂಬ ಕಲ್ಲು ರೀತಿ ಆಗಿಬಿಡುತ್ತೆ. ಅವಾಗ ಸಖತ್ ಪೇಯ್ನ್ ಬಂದುಬಿಡುತ್ತೆ. ಸೊ ನಾನು ಏನು ಮಾಡಿದೆ ಅಂದರೆ ನೋಡಿ, ಈ ರೀತಿ ಪೇಸ್ಟ್ ಮಾಡಿಕೊಂಡು ಆ ಕಲ್ಲು ಮೇಲೂ ಕೂಡ ಒಂದು ಸ್ವಲ್ಪ ಇಟ್ಕೊಂಡಿದ್ದೆ. ಸಾನ್ವಿ ಯಾವಾಗ ಬಾಯಲ್ಲಿ ಬೆರಳಿಟ್ಕೋತೀನಿ ಅಂತ ಅಂದ್ಬಿಟ್ಟು ಬೆರಳಿಟ್ಕೊಳಕ್ಕೆ ಹೋಗ್ತಾಳೋ ಆವಾಗ ನೋಡು ಅದೊಂದು ಪೇಸ್ಟನ್ನ ಹಚ್ಬಿಡ್ತೀನಿ ನಿನಗೆ ಅಂತ ಹೇಳ್ತಾ ಇದ್ದೆ. ಆವಾಗ ಅವಳು ಕೈನ ತೆಗಿತಾ ಇದ್ಲು. ರಾತ್ರಿ ಮಲ್ಕೊಂಡಿದ್ದಾಗಲೂ ಅಷ್ಟೇ ಬೇವಿನ ಸೊಪ್ಪು ಹಚ್ಚಲ ಅಂತ ಅಂದ ತಕ್ಷಣ ಅವಳು ಬೆರಳನ್ನು ತೆಗೆದುಬಿಡ್ತಾ ಇದ್ಲು. ಇವಾಗ ಅವಳು ಬೆರಳು ಕೂಡ ಚೀಪ್ತಾ ಇಲ್ಲ, ಹಾಗೆ ಹಾಲು ಕೂಡ. ಇದು ಕುಡಿ, ಕೈ ಕೊಡು. ಬಾಯಲ್ಲಿ ಬೆಳ್ಳಿಕ್ಕೋತೀಯಾ? ಇಕ್ಕೋತೀಯ ಬಾಯಲ್ಲಿ ಬೆಳ್ಳು? ಇಡಿ ಬೆಳ್ಳು ಬೇಡ, ಬಾಯಲ್ಲಿ ಬೆಳ್ಳಿಕ್ಕೋಬಾರ್ದು. ಬಾಯಲ್ಲಿ ಬೆಳ್ಳಿಕೊಂಡ್ರೆ ಇದು ಹಚ್ತೀನಿ. ಸೊ ಫ್ರೆಂಡ್ಸ್, ನಾನು ಈ ರೀತಿ ಸಾನ್ವಿಗೆ ಹಾಲು ಕುಡಿಯೋದು ಮತ್ತು ಬೆರಳು ಚಿಪ್ಪೋದನ್ನು ಬಿಡಿಸಿದ್ದೀನಿ. ಆರಾಮ್ಸೆ ಈಸಿಯಾಗಿ ಯಾರದೇ ಸಪೋರ್ಟ್ ಇಲ್ಲದೇ ವಿತೌಟ್ ಸಪೋರ್ಟಿಂಗು ನಾವೇ ಕೂಡ ಈ ರೀತಿ ಎದೆ ಹಾಲನ್ನು ಕುಡಿಯೋದು. ಹಾಗೆ ಬೆರಳು ಚಿಪ್ಪೋದು ಮೇಯ್ನಾಗಿ ಎಷ್ಟೇ ವರ್ಷ ಆದರೂ ಬಿಡಲ್ಲ ಅಂತ ಹೇಳ್ತಿರ್ತಾರೆ. ಸೊ ಅವರೆಲ್ಲ ಇದನ್ನು ಟ್ರೈ ಮಾಡ್ಬೋದು, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಸೊ ನನಗೂ ಕೂಡ ವರ್ಕ್ ಆಗಿದೆ ಇವಾಗ. ಹಾಗೆಯೇ ಜೊತೆಗೆ ಏನು ನಮಗೂ ಕೂಡ ತುಂಬ ಪೇಯ್ನ್ ಬರುತ್ತೆ, ಎದೆ ತುಂಬ ಊದ್ಕೊಳ್ಳೋದಾಗಿರ್ಬೋದು, ಮತ್ತು ಸಖತ್ತು ಪೇಯ್ನ್ ಬರ್ತಾ ಇರುತ್ತೆ, ಗಡ್ಡೆ ರೀತಿ ಆಗಿಬಿಟ್ಟಿರುತ್ತೆ. ಸೊ ಆವಾಗ ಪೇಯ್ನ್ ತಡೆಯೋಕ್ಕಾಗ್ದೇ ಆಸ್ಪತ್ರೆಗೂ ಕೂಡ ಹೋಗ್ತಾರೆ ಇಂಜೆಕ್ಷನ್ಗೋಸ್ಕರ. ಸೊ ಆ ಒಂದು ತಪ್ಪನ್ನು ಮಾಡಬಾರ್ದು ಅಂದ್ಕೊತೀನಿ. ಒಂದು 3 ಡೇಸು ಆ ಒಂದು ನೋವನ್ನು ತಡ್ಕೊಂಬಿಟ್ರೆ ಅದೇ ಆರಾಮ್ಸಾಗಿ ನೋವು ಕಡಿಮೆ ಆಗುತ್ತೆ. ಹಾಗೆ ಜೊತೆಗೆ ನಾವು ಬಿಸಿನೀರನ್ನು ಶಾಖ ಕೊಟ್ಕೊಳ್ಳೋದಾಗಿರ್ಬೋದು, ಆವಾಗವಾಗ ಸ್ವಲ್ಪ ಮೈ ತೊಳ್ಕೊಳ್ಳೋದು, ಬಿಸಿನೀರು ಹಾಕುವಂಥದ್ದು, ಬಿಸಿ ನೀರು ಹಾಕುವಂಥದ್ದು, ಒದ್ದೆ ಬಟ್ಟೆಯಲ್ಲಿ ಬಿಸಿ ನೀರಿಂದ ಶಾಖವನ್ನು ಕೊಟ್ಕೊತಾ ಇದ್ದರೆ ಆರಾಮ್ಸಾಗೆ ಅದು ಕಡಿಮೆ ಆಗುತ್ತೆ. ಜೊತೆಗೆ ಇನ್ನೊಂದು ಏನು ತಪ್ಪು ಮಾಡಬಾರ್ದು ಹಾಲು ಬಿಡಿಸ್ಬೇಕಾದ್ರೆ ಅಂತ ಅಂದರೆ, ಮಗುಗೆ ಆಗ್ತಾನೆ ಹಾಲು ಬಿಡಿಸಿರ್ತೀವಿ, ಮಗು ತುಂಬ ಅಳ್ತಾ ಇರುತ್ತೆ, ನೈಟೆಲ್ಲ ಎದ್ದು ಅಳ್ತಾ ಇರುತ್ತೆ. ಏನು ಮಾಡ್ತಾರೆ, ಹಾಲು ಚೆನ್ನಾಗಿ ಕಾಯಿಸಿ ಅದಕ್ಕೆ ಬಾಟ್ಲಲ್ಲಿ ಹಾಕಿಬಿಟ್ಟು ಕೊಟ್ಬಿಡ್ತಾರೆ. ಸೊ ಅದೇ ಕೂಡ ಕಂಟಿನ್ಯೂ ಆಗುತ್ತೆ. ಇನ್ನು ಬೆಳೀತಾ ಮಗು ಬರೀ ಹಾಲಿಗೆ ಮಾತ್ರ ಅಡಿಕ್ಟ್ ಆಗಿಬಿಡುತ್ತೆ. ಬೆಳಗ್ಗೆ ಸಂಜೆ ಮಧ್ಯಾಹ್ನ ಈ ರೀತಿ ಹಾಲಿಗೆ ಮಾತ್ರ ಅಡಿಕ್ಟ್ ಆದರೆ ಏನಾಗುತ್ತೆ ಅಂತ ಕೂಡ ನಾನು ಆಲ್ರೆಡಿ ತಿಳಿಸಿದ್ದೀನಿ, ಅನಿಮಿಯಾ ಅನ್ನೋದಾಗುತ್ತೆ. ಸೊ ಇದ್ರ ಬಗ್ಗೆ ನಾನು ಡೀಟೇಲ್ಡಾಗಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಸೊ ನೋಡಿಲ್ಲ ಅಂದರೆ ಮತ್ತೆ ನಾನು ಎಂಡ್ ಸ್ಕ್ರೀನಲ್ಲಿ ಶೇರ್ ಮಾಡ್ತೀನಿ, ನೋಡ್ಬೋದು ನೀವು. ಸೊ ಹಾಗಾಗಿ ಈ 2 ತಪ್ಪನ್ನು ಮಾಡಬೇಡಿ. ಬೆರಳು ಚಿಪ್ಪಕ್ಕೆ ಬಂದಾಗೆಲ್ಲ ಸಾನ್ವಿಗೆ ಇಲ್ಲಿ ಬೇವಿನ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಈ ಥರ ನೀರಲ್ಲಿ, ಬೇಡ ಅಂತೆ. ಎಲ್ಲ ಬೆರಳು ಚಿಪ್ತೀಯಾ? ಎಲ್ಲ ಹಾಕ್ತೀನಿ, ಬೆರಳಿಗೆ ಹಾಕ್ತೀನಿ ಎಲ್ಲ. ಬೇಡ, ಒಂದು ಸಾಹಸ ಮಾಡಿದ್ದೀನಿ, ಒಟ್ಟಿನಲ್ಲಿ ಹಾಲು ಬಿಡಿಸಿದ್ದೀನಿ. ಸೊ ನಿಮ್ಮ ಜೊತೆ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊತಾ ಇದ್ದೀನಿ, ನಿಮ್ಗೆ ಕೂಡ ಯೂಸ್ಫುಲ್ ಆಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಲವ್ ಯು ಆಲ್. ಬಾಯ್ ಬಾಯ್ ಬಾಯ್.